ಶಿಲೆಗಳು. ಫಸ್ಟ್ PU ಫಿಸಿಕಲ್ ಜಿಯೋಗ್ರಫಿ ಪೇಜ್ ನಂಬರ್ 36 ಮತ್ತು 8ನೇ ಕ್ಲಾಸ್ ಸೋಷಿಯಲ್ ಸೈನ್ಸ್ ಪೇಜ್ ನಂಬರ್ 78. ಭೂಮಿಯ ಮೇಲ್ಕವಚವು ವಿವಿಧ ಪ್ರಕಾರದ ಘನವಸ್ತುಗಳಿಂದ ರಚನೆಯಾಗಿದ್ದು, ಇವುಗಳನ್ನು ಜ್ವಾಲಾಮುಖಿ ಹಾಗೂ ಉಳಿದ ನೈಸರ್ಗಿಕ ಕೃತ್ಯಗಳಿಂದ ನಿರ್ಮಾಣವಾಗಿವೆ. ಭೂಮಿ ಮ್ಯಾಗ ಈ ಕವಚ ಆಗ್ಯದಲ್ಲ, ಇದು ಕವಚ ಜ್ವಾಲಾಮುಖಿ ಹಾಗೂ ಭೂಕಂಪ ಉಳಿದ ನೈಸರ್ಗಿಕ ಕೃತ್ಯಗಳಿಂದ ನಿರ್ಮಾಣವಾಗಿದೆ. ಶಿಲೆಯು ಗ್ರಾನೈಟ್ನಂತೆ ಕಠಿಣವಾಗಿರಬಹುದು ಅಥವಾ ಸುಣ್ಣದ ಕಲ್ಲಿನಂತೆ ಮೃದುವಾಗಿರಬಹುದು ಮತ್ತು ಮರಳಿನಂತೆ ರಂಧ್ರವಿರಬಹುದು ಅಥವಾ ಶೆಲ್ನಂತೆ ರಂಧ್ರವಿರದೇ ಇರಬಹುದು. ಶಿಲೆಗಳು ಭೂಮಿಯ ಮೇಲ್ಕವಚದಲ್ಲಿ ಕಂಡುಬರುತ್ತದೆ. ಶಿಲೆಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಭೂಮಿಯ ಮೇಲ್ಕವಚದಲ್ಲಿ ಕಂಡು ಬರ್ತಾವ. ಶಿಲೆಗಳು ವಿವಿಧ ಪ್ರಕಾರದ ಖನಿಜಗಳ ಮಿಶ್ರಣವಾಗಿದ್ದು, ಇವು ಒಂದುಗೂಡುವುದರಿಂದ ಶಿಲೆಗಳು ಉತ್ಪತ್ತಿಯಾಗುತ್ತವೆ. ಶಿಲೆಗಳು ಒಂದೇ ಪ್ರಕಾರದ ಖನಿಜಗಳನ್ನು ಕೂಡಿಲ್ಲ, ಅವು ನೂರಾರು ಖನಿಜ ಸೇರಿ ಒಂದು ಶಿಲೆ ಆಗ್ಯದ. ಶಿಲೆಗಳ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದನ್ನು ಶಿಲಾ ವಿಜ್ಞಾನ ಎಂದು ಕರೆಯುವರು. ಭೂಮಿಯ ಮೇಲ್ಭಾಗದಲ್ಲಿರುವ ಭೂಸ್ವರೂಪವು ಶಿಲೆಗಳಿಂದ ನಿರ್ಮಿಸಲ್ಪಟ್ಟಿರುವುದರಿಂದ ಇದನ್ನು ಶಿಲಾಗೋಳ ಎಂದು ಕರೆಯುವರು. ಭೂಮಿ ಶಿಲೆಗಳಿಂದ ಆಗಿದ್ದರಿಂದ ಇದನ್ನು ಶಿಲಾಗೋಳ ಎಂದು ಕರೆಯುವರು. ಶಿಲಾಚಕ್ರ ಎಂದರೇನು? ನಿರಂತರವಾಗಿ ನಡೆಯುವ ಕ್ರಿಯೆಯಾಗಿದ್ದು, ಇದರ ಪರಿಣಾಮವಾಗಿ ಹಳೆ ಶಿಲೆಯು ಹೊಸ ಶಿಲೆಯಾಗಿ ಮಾರ್ಪಡುತ್ತದೆ. ಈಗ ಶಿಲಾಚಕ್ರ ಅಂದ್ರೇನು? ಹಳೆ ಶಿಲೆ ಹೋಗಿ ಹೊಸ ಶಿಲೆ ಆಗೋದನ್ನು ಶಿಲಾಚಕ್ರ ಎನ್ನುತ್ತಾರ. ಶಿಲೆಗಳನ್ನು 3 ಪ್ರಕಾರವಾಗಿ ವಿಂಗಡಿಸಲಾಗಿದೆ. ಶಿಲೆಗಳನ್ನು 3 ಪ್ರಕಾರವಾಗಿ ವಿಂಗಡಿಸಲಾಗಿದೆ. ಯಾವ್ಯಾವಂದ್ರೆ ಅಗ್ನಿಶಿಲೆಗಳು, ಕಣಶಿಲೆಗಳು, ರೂಪಾಂತರ ಶಿಲೆಗಳು. ಇನ್ನು ಅಗ್ನಿಶಿಲೆಗಳು, ಅಗ್ನಿಶಿಲೆಗೆ ಏನಂತಾರೆ ಇಂಗ್ಲೀಷ್ನಾಗ ಇಗ್ನಿಸ್ ಅಂತಾರ. ಈ ಇಗ್ನಿಸ್ ಅರ್ಥ ಏನು? ಬೆಂಕಿ ಎಂದರ್ಥ. ಅಗ್ನಿಶಿಲೆಗಳು ಜ್ವಾಲಾಮುಖಿ ಕಾರ್ಯದಿಂದ ನಿರ್ಮಾಣವಾಗುತ್ತವೆ. ಅಗ್ನಿಶಿಲೆಗಳು ಹೆಂಗೆ ನಿರ್ಮಾಣ ಆಗ್ತಾವ ಅಂದ್ರೆ ಜ್ವಾಲಾಮುಖಿಯಿಂದ ನಿರ್ಮಾಣ ಆಗ್ತಾವ. ಭೂಮಿಯ ಮೇಲೆ ಅಥವಾ ಮೇಲ್ಕವಚದ ಒಳಭಾಗದಲ್ಲಿ ಲಾವಾರಸ ಹಾಗೂ ಶಿಲಾಪಕಗಳು ತಂಪುಗೊಳ್ಳುವುದರಿಂದ ಅಗ್ನಿಶಿಲೆಗಳು ನಿರ್ಮಾಣಗೊಳ್ಳುತ್ತವೆ. ಸಿಲಿಕಾ ಪ್ರಮಾಣದ ಆಧಾರದ ಮೇಲೆ ಅಗ್ನಿಶಿಲೆಗಳನ್ನು ಈ ಕೆಳಗಿನಂತೆ ವರ್ಗೀಕರಿಸಲಾಗಿದೆ. ಒಂದನೇದಾದ ಆಮ್ಲೀಯ ಅಗ್ನಿಶಿಲೆಗಳು, ಎರಡನೇದು ಪ್ರತ್ಯಾಮ್ಲೀಯ ಅಗ್ನಿಶಿಲೆಗಳು. ಈಗ ಒಂದೇ ನೋಡನ್ರಿ, ಆಮ್ಲೀಯ ಅಗ್ನಿಶಿಲೆಗಳು. ಆಮ್ಲೀಯ ಅಗ್ನಿಶಿಲೆಗಳಲ್ಲಿ ಸಿಲಿಕಾನ್ ಹೆಚ್ಚಾಗಿರುತ್ತದೆ, ಆದರೆ ಪ್ರತ್ಯಾಮ್ಲೀಯ ಅಗ್ನಿಶಿಲೆಗಳಲ್ಲಿ ಸಿಲಿಕಾನ್ ಪ್ರಮಾಣ ಕಡಿಮೆ ಆಗಿರುತ್ತದೆ. ಆಮ್ಲೀಯ ಅಗ್ನಿಶಿಲೆಗಳಿಗೆ ಉದಾಹರಣೆ ಗ್ರಾನೈಟ್, ಆದರೆ ಪ್ರತ್ಯಾಮ್ಲೀಯ ಅಗ್ನಿಶಿಲೆಗೆ ಉದಾಹರಣೆ ಗ್ರೇಟೋ. ಅಗ್ನಿಶಿಲೆ ಉತ್ಪತ್ತಿ ಆಗುವ ಸ್ಥಾನದ ಆಧಾರದ ಮೇಲೆ ಅವುಗಳನ್ನು 2 ಪ್ರಕಾರವಾಗಿ ವಿಂಗಡಿಸಲಾಗಿದೆ. ಯಾವ್ಯಾವಂದ್ರೆ ಅಂತಃಸರಣ ಅಗ್ನಿಶಿಲೆ, ಬಹಿರ್ಸರಣ ಅಗ್ನಿಶಿಲೆ.
ಈಗ ಒಂದನೇದೊಡನಿ ಅಂತರ್ಸರಣ ಅಗ್ನಿ. ಇವು ಭೂಮಿಯ ಮೇಲಿಂದ ಕೆಳಕ್ಕೆ ಅಥವಾ ಭೂಮಿಯ ಮೇಲ್ಕವಚದ ಒಳಭಾಗದಲ್ಲಿ ಶಿಲಾಪಕವು ಗಟ್ಟಿಯಾಗಿ ನಿರ್ಮಾಣಗೊಳ್ಳುತ್ತವೆ. ಇನ್ನು ಎರಡನೇದು ಬಹಿಸ್ಸರಣ ಅಗ್ನಿಶಿಲೆಗಳು. ಇವು ಲಾವಾರಸವು ಭೂಮಿಯ ಮೇಲ್ಭಾಗದಲ್ಲಿ ತಂಪುಗೊಂಡು ಘನರೂಪಕ್ಕೆ ತಿರುಗಿ ನಿರ್ಮಾಣಗೊಳ್ಳುತ್ತವೆ. ಈಗ ಒಂದನೇದು ಅಂತರ್ಸರಣ ಶಿಲೆಗಳಿಗೆ ಇದ್ರಾಗ ಎರಡು ಪ್ರಕಾರ ಯಾವ್ಯಾವ ಅಂದ್ರೆ ಫೋಟೋನಿಕ್ ಶಿಲೆಗಳು, ಹೈಪೋಬಿಸಿಕ್ ಶಿಲೆಗಳು. ಇದ್ರಾಗ ಒಂದನೇದು ಫೋಟೋನಿಕ್ ಶಿಲೆಗಳು. ಫೋಟೋನಿಕ್ ಶಿಲೆಗಳು ಆಳದಲ್ಲಿ ಕಂಡುಬರುವ ಒರಟಾದ ಕಣಗಳನ್ನು ಒಳಗೊಂಡಿರುವುದು. ಹೆಚ್ಚು ಆಳದಲ್ಲಿ ತಂಪುಗೊಂಡು ಶಿಲಾಪಾಕದಿಂದ ನಿರ್ಮಾಣಗೊಳ್ಳುತ್ತವೆ. ಇವು ಫೋಟೋನಿಕ್ ಶಿಲೆಗಳು ಹೆಚ್ಚು ಆಳದಾಗ ಕಂಡು ಬರ್ತಾವ. ಈ ಫೋಟೋನಿಕ್ ಶಿಲೆಗಳಿಗೆ ಉದಾಹರಣೆಗಳು ಯಾವಂದ್ರೆ ಗ್ರಾನೈಟ್, ಗ್ಯಾಬ್ರೋ, ಡೈರೋರೇಟ್. ಈಗ ಹೈಪೋಬೈಸ್ ಶಿಲೆಗಳು ಇವುಗಳು ಮೇಲ್ಮುಖವಾಗಿ ಹರಿಯುವ ಶಿಲಾಪಾಕವು ಭೂಮಿಯ ಮೇಲಿಂದ ಸ್ವಲ್ಪ ಕೆಳಗೆ ಅಂದರೆ ಮಧ್ಯದಲ್ಲಿ ಬೇಗನೆ ತಂಪುಗೊಂಡು ಘನರೂಪಕ್ಕೆ ತಿರುಗಿ ನಿರ್ಮಾಣವಾಗುತ್ತವೆ. ಹೈಪೋಬೇಸಿಕ್ ಶಿಲೆಗಳಿಗೆ ಉದಾಹರಣೆ ಡೈಕೋ. ಈಗ ಅಂತರ್ಸರಣ ಅಗ್ನಿಶಿಲೆಗಳಿಗೆ ಉದಾಹರಣೆಗಳು ಯಾವ್ಯಾವ ಅಂದ್ರೆ ಗ್ರಾನೈಟ, ಗ್ಯಾಬ್ರೋ, ಡೈರೋಟ, ಡೈಕೋ. ಇನ್ನು ಬಹಿರ್ ಅಗ್ನಿಶಿಲೆಗಳಿಗೆ ಉದಾಹರಣೆ ಯಾವುದಂದ್ರೆ ಬಸ. ಅಗ್ನಿಶಿಲೆಗಳು ಪಳವಳಿಕೆ ರಹಿತವಾಗಿದ್ದು ಮತ್ತು ಹರಳುಗಳಿಂದ ಕೂಡಿವೆ. ಅಗ್ನಿಶಿಲೆಗಳು ಸ್ತರಗಳ ರೂಪದಲ್ಲಿ ರಚನೆಯಾಗಿಲ್ಲ ಮತ್ತು ಪದರಗಳನ್ನು ಹೊಂದಿರುವುದಿಲ್ಲ. ಬೆಲೆ ಬಾಳುವ ಖನಿಜಗಳಾದ ಕಬ್ಬಿಣ, ಅದಿರು, ಮ್ಯಾಗ್ನೆಸಿಸ್, ತಾಮ್ರ, ತವರ, ಸತು, ಸೀಸ ಮುಂತಾದವುಗಳು ಅಗ್ನಿಶಿಲೆಯಲ್ಲಿ ಕಂಡುಬರುತ್ತವೆ. ಇನ್ನು ಎರಡನೇದು ಕಣಶಿಲೆಗಳು. ಕಣಶಿಲೆಗೆ ಇಂಗ್ಲಿಷ್ನಾಗ ಅಂತಾರ ಸೆಂಡಿಮೆಂಟಲ್ ರಾಕ್ಸ್ ಅಂತಾರ. ಸೆಂಡಿಮೆಂಟಲ್ ರಾಕ್ಸ್ ಎಂದರೆ ಒಂದು ಗೂಡುವುದು. ಶಿಲಾಚೂರುಗಳು ಪರಸ್ಪರ ಗೂಡಿ ಗಟ್ಟಿಯಾಗುವುದರಿಂದ ಕಣಶಿಲೆಗಳು ಉತ್ಪಾದನೆ ಆಗುತ್ತವೆ. ಕಣಶಿಲೆ ಗಾಳಿ ಮತ್ತು ನೀರಿನ ಕಾರ್ಯದಿಂದ ರೂಪುಗೊಳ್ಳುತ್ತವೆ. ಕಣಶಿಲೆಗಳು ಪದರು ರೂಪದಲ್ಲಿರುವುದರಿಂದ ಕಣಶಿಲೆಗಳನ್ನು ಪದರು ಶಿಲೆಗಳೆಂದು ಮತ್ತು ಅಗ್ನಿ ಶಿಲೆಗಳ ನಂತರ ಉತ್ಪತ್ತಿಯಾಗುವುದರಿಂದ ದ್ವಿತೀಯ ಶಿಲೆಗಳೆಂದು ಹಾಗೂ ನೀರಿನಿಂದ ರೂಪುಗೊಳ್ಳುವುದರಿಂದ ಜಲಜನ್ಯ ಶಿಲೆಗಳೆಂದು ಕರೆಯುವರು. ಇನ್ನು ಕಣಶಿಲೆಗಳನ್ನ ಏನೇನಂತ ಕರೀತಾರಂದ್ರ ಒಂದನೇದು ರೂಪಾಂತರ ಶಿಲೆ, ದ್ವಿತೀಯ ಜಲಜನ್ಯ ಶಿಲೆಗಳೆಂದು ಕರೀತಾರ. ಕಣಶಿಲೆಗಳನ್ನು ಅವುಗಳ ಗುಣಧರ್ಮ, ರಾಸಾಯನಿಕ ಸಂಯೋಜನೆ ಹಾಗೂ ಅವುಗಳ ಉತ್ಪತ್ತಿಯಾಗುವ ಆಧಾರದ ಮೇಲೆ ಮೂರು ಪ್ರಕಾರವಾಗಿ ವಿಂಗಡಿಸ. ಏನಂದ್ರ ಭೌತಿಕವಾಗಿ ಉಂಟಾಗುವ ಕಣಶಿಲೆಗಳು, ರಾಸಾಯನಿಕವಾಗಿ ಉಂಟಾಗುವ ಕಣಶಿಲೆಗಳು, ಜೈವಿಕವಾಗಿ ಉಂಟಾಗುವ ಕಣಶಿಲೆಗಳು. ಇನ್ನು ಭೌತಿಕ ಉಂಟಾಗುವ ಕಣಶಿಲೆಗಳು ಈಗಾಗಲೇ ಇದ್ದ ಶಿಲೆಗಳು ಶಿಥಿಲೀಕರಣ, ಭೂಕೊರೆತ ಕ್ರಿಯೆಯಿಂದಾಗಿ ಒಡೆದು ಚೂರಾಗಿ ಒಂದು ಕಡೆ ಪರಸ್ಪರ ಒಗ್ಗೂಡುವುದನ್ನೇ ಭೌತಿಕ ಕಣಶಿಲೆಗಳನ್ನುವರು ಅಥವಾ ಭೌತಿಕ ಕಣಶಿಲೆಗಳು ನಿರ್ಮಾಣವಾಗುತ್ತವೆ. ಭೌತಿಕ ಕಣಶಿಲೆಗಳು ಮೂರು ಪ್ರಕಾರವಾಗಿ ವಿಂಗಡಿಸಲಾಗಿದೆ.
ಯಾವಂದ್ರ ಸ್ಫಟಿಕ ಶಿಲೆಗಳು, ಮೃಣ್ಮಯ ಶಿಲೆಗಳು, ಶಿಲಾಮಯವಾಗಿರುವ ಶಿಲೆಗಳು. ಇನ್ನು ಸ್ಫಟಿಕ ಅಥವಾ ಹರಳು ಶಿಲೆಗಳು ಮರಳಿನ 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 ಕಣಗಳು ಒಳಗೊಂಡಿರ್ತವೆ. ಇದ್ರಾಗ ರಂಧ್ರಯುಕ್ತ ಶಿಲೆ ಇವು ಸ್ಫಟಿಕ ಶಿಲೆಗಳು. ಉದಾಹರಣೆ ಮರಳು ಶಿಲೆ. ಇನ್ನು ಮೃಣ್ಮಯ ಮಣ್ಣಿನ ಕಣಗಳಿಂದ ಶಿಲೆಗಳು. ಮೃಣ್ಮಯ ಕಣ ಶಿಲೆಗಳು ಹೆಚ್ಚಾಗಿ ನುಣುಪಾದ ಪೇಡಿ ಮಣ್ಣಿನ ಕಣಗಳಿಂದ ನಿರ್ಮಾಣವಾಗುತ್ತವೆ. ಋಣ್ಮಯ ಕಣ ರಂಧ್ರವಿಲ್ಲದ ಶಿಲೆ. ಉದಾಹರಣೆ ಶೆಲ್ಲ. ಶಿಲಾಮಯವಾಗಿರುವ ಶಿಲೆಗಳು. ಶಿಲಾಮಯವಾಗಿರುವ ಶಿಲೆಗಳು ಹೆಚ್ಚಾಗಿ ಶಿಲಾಚೂರ, ಕಲ್ಲುಗಳು ಪರಸ್ಪರ ಒಂದುಗೂಡಿ ಗಟ್ಟಿಗೊಳ್ಳುವುದರಿಂದ ನಿರ್ಮಾಣವಾಗುತ್ತವೆ. ಇದಕ್ಕೆ ಉದಾಹರಣೆ ಶಿಲಾಮಯ ಚೂರುಗಳ ಉದಾಹರಣೆ ಬಿಸಿಯ ಕಾಂಗ್ಮೆರಿಂಟಗಳು. ಇನ್ನು ರಾಸಾಯನಿಕವಾಗಿ ಉಂಟಾಗುವ ಕಣಶಿಲೆಗಳು ಜಿಪ್ಸಮ್, ಕಲುಪ, ಕ್ವಾರ್ಟ್ಸ್. ಇನ್ನು ಜೈವಿಕಗಳಿಂದ ಕಣ ಸಸ್ಯ ಹಾಗೂ ಪ್ರಾಣಿಗಳ ಸಂಬಂಧಪಟ್ಟ ಮರಗಳು ಇವುಗಳಿಂದ ಆಗ್ತವ. ಇವುಗಳಿಗೆ ಎರಡು ಪ್ರಕಾರ: ಚೂರ್ಣಾಧಾರಿತ ಶಿಲೆಗಳು, ಇಂಗಾಲಾಧಾರಿತ ಶಿಲೆಗಳು. ಕ್ಯಾಲ್ಸಿಯಂ ಜೈವಿಕಾಂಶಗಳಿಂದ ಉಂಟಾದ ಕಣಶಿಲೆಗಳನ್ನು ಹೆಚ್ಚಾಗಿ ಹೊಂದಿರುವ ಕೆಲವು ಪ್ರಾಣಿಗಳು ಅಸ್ಥಿ, ಜಿಪ್ಸಮ್, ಅವಶೇಷ ಇವುಗಳು ನಿರ್ಮಾಣಗೊಳ್ಳುವುದು. ಉದಾಹರಣೆ ಸುಣ್ಣದ ಕಲ್ಲು. ಇಂಗಾಲಾಧಾರಿತ ಶಿಲೆಗಳು ಗಿಡಮರಳಿಗೆ ಸಂಬಂಧಪಟ್ಟ ಭಾಗಗಳು ಭೂಮಿಯ ಒಳಭಾಗದಲ್ಲಿ ಸೇರಿ ಕೊಳಕು ಒಂದುಗೂಡಿ ಹೆಚ್ಚು ಇಂಗಾಲ ಹೊಂದಿದ್ದು. ಇನ್ನು ಕಣಶಿಲೆಗಳು ಹೆಚ್ಚಾಗಿ ತರ ಅಥವಾ ಪದರನ್ನು ಮತ್ತು ರಂಧ್ರಯುಕ್ತ ಶಿಲೆಗಳಾಗಿರ್ತವೆ. ಕಣಶಿಲೆಗಳು ಪಳವಳಿಕೆಯನ್ನು ಒಳಗೊಂಡಿರುತ್ತವೆ. ಕಣಶಿಲೆಗಳು ಹಿಂದೆ ಇದ್ದ ಶಿಲೆಗಳ ಅಳಿದೋಗಿ ಭಾಗಗಳಿಂದ ನಿರ್ಮಾಣಗೊಳ್ಳುತ್ತವೆ. ಕಣಶಿಲೆಗಳು ಸ್ಫಟಿಕೀಕರಣಗೊಂಡಿರುವುದಿಲ್ಲ ಹಾಗೂ ಭೂಮಿಯ ಮೇಲೆ ವಿಶಾಲವಾದ ಪ್ರದೇಶದಲ್ಲಿ ಕಂಡುಬರುತ್ತವೆ. ಕಣಶಿಲೆಗಳಲ್ಲಿ ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲಗಳು, ಮರಳು ಶಿಲೆ, ಜೇಡಿಮಣ್ಣು, ಸುಣ್ಣದ ಕಲ್ಲು ಮುಂತಾದ ಖನಿಜಗಳು ಕಂಡುಬರುತ್ತವೆ. ಇನ್ನು ರೂಪಾಂತರ ಶಿಲೆಗಳು. ರೂಪಾಂತರ ಶಿಲೆಗಳನ್ನು ಇಂಗ್ಲಿಷ್ನಲ್ಲಿ ಅಂತಾರ ಮೆಟಾಮಾರ್ಫನಿಕ್. ಮೆಟಾಮಾರ್ಫನಿಕ್ ಎಂದರೆ ರೂಪಾಂತರಗೊಳ್ಳುವುದು. ಅಗ್ನಿಜನ್ಯ ಅಥವಾ ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಉಷ್ಣತೆ ಹಾಗೂ ಒತ್ತಡ ಪ್ರಭಾವದಿಂದ ಭೌತಿಕ ಹಾಗೂ ರಾಸಾಯನಿಕ ಬದಲಾವಣೆ ಆಗುವುದರಿಂದ ರೂಪಾಂತರ ಶಿಲೆಗಳಾಗಿ ಮಾರ್ಪಡುತ್ತವೆ. ರೂಪಾಂತರ ಶಿಲೆಗಳಲ್ಲಿ ಎರಡು ಪ್ರಕಾರ: ಸಂಪೂರ್ಣ ರೂಪಾಂತರ ಹೊಂದಿರುವ ಕ್ರಿಯೆ, ಪ್ರಾದೇಶಿಕ ರೂಪಾಂತರ ಹೊಂದಿರುವ ಕ್ರಿಯೆಗಳು. ಈಗ ಸಂಪೂರ್ಣ ರೂಪಾಂತರ ಹೊಂದಿರುವ ಕ್ರಿಯೆಗಳಿಗೆ ಉದಾಹರಣೆಗಳು ಸುಣ್ಣದ ಕಲ್ಲು, ಅಮೃತ ಶಿಲೆಗಳು. ಇನ್ನು ಪ್ರಾದೇಶಿಕ ರೂಪಾಂತರ ಹೊಂದಿರುವ ಶಿಲೆಗಳಿಗೆ ಉದಾಹರಣೆ ಜೆಡಿನ್ ಸೆಂಟ, ಹಗಲೆಗಲ್ಲು, ಕಲ್ಲಿದ್ದಲು, ಗ್ರಾಫೈಟ್. ಇನ್ನು ರೂಪಾಂತರ ಶಿಲೆಗಳಿಗೆ ಉದಾಹರಣೆ ಗ್ರಾನೈಟ್ ಏನಾಗ್ತದ, ನೀಸಾಗ್ತದ. ಬಸಾಲ್ಟ್ ಏನ್ತದ, ಸೀಸಾಗ್ತದ. ಮರಳು ಶಿಲೆ ಏನ್ತದ, ಕ್ವಾರ್ಟ್ಜೈಡ್ ಆಗ್ತದ. ಶೆಲ್ ಏನಾಗ್ತದ, ಸ್ಪೆಲ್ಟು ಆಗ್ತದ. ಸುಣ್ಣದ ಕಲ್ಲು ಏನಾಗ್ತದ, ಅಮೃತ ಶಿಲೆ ಆಗ್ತದ. ಕಲ್ಲಿದ್ದಲು ಏನಾಗ್ತದ, ಗ್ರಾಫೈಟ್ ಆಗ್ತದ. ಗ್ರಾಫೈಟ್ ಇದು ಏನಾಗ್ತದ, ವಜ್ರ ಆಗ್ತದ. ಹಿಂಗೆ ರೂಪಾಂತರ ಹೊಂದ್ಕೋತ ಹೋಗ್ತಾವ. ರೂಪಾಂತರ ಹೊಂದಿದ್ದ ಶಿಲೆಗಳು ಅಚ್ಚುಕಟ್ಟಾಗಿರುತ್ತವೆ ಮತ್ತು ಗಟ್ಟಿಯಾಗಿರುತ್ತವೆ ಹಾಗೂ ಪಳವಳಿಕೆಯನ್ನು ಒಳಗೊಂಡಿರುವುದಿಲ್ಲ. ರೂಪಾಂತರ ಶಿಲೆಗಳು ಕೆಲವು ಅಮೂಲ್ಯ ಖನಿಜಗಳು, ಹರಳು
ಕಲ್ಲುಗಳು ಕೂಡ ಕಂಡುಬರುತ್ತವೆ. ರೂಪಾಂತರ ಶಿಲೆಗಳಲ್ಲಿ ವಜ್ರ, ಬಂಗಾರದ ಅದಿರು, ಅಮೃತ ಶಿಲೆ, ಕ್ವಾರ್ಟ್ಜೈಟ್, ಮಾಣಿಕ್ಯ, ಪಚ್ಚೆ, ನೀಲ ಮುಂತಾದವು ಖನಿಜ ಕಂಡುಬರ್ತವೆ. ಇನ್ನು ಶಿಲೆಗಳ ಬಗ್ಗೆ ಶಾರ್ಟ್ಕಟ್. ಶಿಲೆಗಳು ಎಷ್ಟಂದ್ರೆ 3: ಅಗ್ನಿಶಿಲೆ, ಕಣಶಿಲೆ, ರೂಪಾಂತರ ಶಿಲೆ. ಅಗ್ನಿಶಿಲೆ, ಕಣಶಿಲೆ, ರೂಪಾಂತರ ಶಿಲೆಗಳಿಗೆ ಇರುವ ಹೆಸರುಗಳು: ಅಗ್ನಿಶಿಲೆಗೆ ಅಂತರ ಇಗ್ನಾಸತರ ಅಂದರೆ ಬೆಂಕಿ ಎಂದರ್ಥ. ಇನ್ನು ಕಣಶಿಲೆಯನ್ನು ಸೆಂಡಿಮೆಂಟ್ ಅಂತದ ಅಂದರೆ ಒಂದು ಗೂಡು ಎಂದರ್ಥ. ಇನ್ನು ರೂಪಾಂತರ ಶಿಲೆಗ ಮೆಟಾಮಾರ್ಫನಿಕ್ ಅಂತಾರ ರೂಪಾಂತರಗೊಳ್ಳುವಂತ ಎಂದರ್ಥ. ಇನ್ನು ಅಗ್ನಿಶಿಲೆಯನ್ನು ಪ್ರಾಥಮಿಕ ಶಿಲೆ ಅಂತಾರ, ಕಣಶಿಲೆಯನ್ನು ದ್ವಿತೀಯ ಶಿಲೆ ಅಂತಾರ, ರೂಪಾಂತರ ಶಿಲೆಯನ್ನು ತೃತೀಯ ಶಿಲೆ ಅಂತಾರ. ಅಗ್ನಿಶಿಲೆಯು ಜ್ವಾಲಾಮುಖಿ ಕಾರ್ಯದಿಂದ ನಿರ್ಮಾಣವಾಗುತ್ತದೆ. ಅಗ್ನಿ ಕಣ ಶಿಲೆಗಳು, ರೂಪಾಂತರ ಶಿಲೆಗಳು ಉತ್ಪತ್ತಿ ಆಗುವ ವಿಧಾನಗಳು: ಅಗ್ನಿಶಿಲೆ ಭೂಮಿ ಮೇಲೆ ಅಥವಾ ಮೇಲ್ಕವಚ ಒಳಭಾಗದಲ್ಲಿ ಲಾವಾರಸ ಹಾಗೂ ಶಿಲಾಪಾಕ ತಂಪುಗೊಳ್ಳುವುದರಿಂದ ನಿರ್ಮಾಣವಾಗುತ್ತದ ಅಗ್ನಿಶಿಲೆ. ಇನ್ನು ಕಣಶಿಲೆಗಳು ಗಾಳಿ ನೀರಿನಿಂದ ಉತ್ಪತ್ತಿ ಆಗ್ತವ. ಇನ್ನು ರೂಪಾಂತರ ಶಿಲೆಗಳು ಅಗ್ನಿಶಿಲೆ, ಕಣಶಿಲೆಗಳು ಒತ್ತಡಕ್ಕೆ ಒಳಪಟ್ಟು ರೂಪಾಂತರ ಆಗುತ್ತವ, ಹಾಗೆ ರೂಪಾಂತರ ಶಿಲೆಗಳು ಉಂಟಾಗ್ತವ. ಇನ್ನು ಅಗ್ನಿಶಿಲೆ, ಕಣಶಿಲೆ, ರೂಪಾಂತರ ಶಿಲೆಗಳಿಗೆ ಉದಾಹರಣೆ: ಅಗ್ನಿಶಿಲೆದ ಯಾವ ಬರ್ತಾವಂದ್ರ ಗ್ರಾನೈಟ್, ಗ್ಯಾಬ್ರೋ, ಡೈರೋಯಟ, ಡೈಕೋ, ಬಸಾಲ್ಟ. ಇನ್ನು ಕಣಶಿಲೆಗಳಲ್ಲಿ ಮರಳು ಶಿಲೆ, ಶೆಲ್ಲ, ಜಿಪ್ಸಮ, ಕಲ್ಪಕಲ್ಲು, ಸುಣ್ಣದ ಕಲ್ಲು, ಕಲ್ಲಿದ್ದಲು. ಇನ್ನು ರೂಪಾಂತರ ಶಿಲೆದಾಗ ಗ್ರಾನೈಟ್ದಿಂದ 6 ಆಗ್ತದ, ನಿಸ್ಸ ಆಗ್ತದ, ಬಸಾಲ್ಟದಿಂದ ಸಿಸ್ಟ್ ಆಗ್ತದ, ಮರಳು ಕಲ್ಲಿಂದ ಕ್ವಾರ್ಟ್ಜೈಟ್ ಆಗ್ತದ, ಸೆಲ್ಟು ಆಗ್ತದ, ಸುಣ್ಣದ ಕಲ್ಲಿಂದ ಅಮೃತ ಶಿಲೆ ಆಗ್ತದ, ಕಲ್ಲಿದ್ದಲಿಂದ ಗ್ರಾಫೈಟ್ ಆಗ್ತದ, ಗ್ರಾಫೈಟ್ದಿಂದ ವಜ್ರ ಆಗ್ತದ. ಇನ್ನು ಅಗ್ನಿಶಿಲೆಗಳು ಕಠಿಣವಾಗಿದ್ದು ಒತ್ತಡ ರಚನೆ ರಹಿತವಾಗಿವೆ. ಕಣಶಿಲೆಗಳು ಹೆಚ್ಚಾದ ಸ್ವರ ಮತ್ತು ಪದರಗಳು ಒಳಗೊಂಡಿದ್ದು ರಂಧ್ರಯುಕ್ತ ಶಿಲೆಗಳಾಗಿವೆ ಮತ್ತು ಪಳವಳಿಕೆ ಒಳಗೊಂಡಿರುತ್ತವೆ. ಅಗ್ನಿಶಿಲೆಗಳು ರಹಿತವಾಗಿವೆ, ಕಣಶಿಲೆಗಳು ಒಳಗೊಂಡಿರ್ತವೆ. ಇನ್ನು ರೂಪಾಂತರ ಹೊಂದಿರುವ ಶಿಲೆಗಳು ಅಚ್ಚುಕಟ್ಟಾಗಿರ್ತವೆ, ಗಟ್ಟಿಯಾಗಿರ್ತವೆ, ಪಳವಳಿಕೆಯನ್ನು ಒಳಗೊಂಡಿರುವುದಿಲ್ಲ. ಇನ್ನು ಅಗ್ನಿಶಿಲೆಗಳಲ್ಲಿ ಕಬ್ಬಿಣದ ಅದಿರು, ಮ್ಯಾಗ್ನೇಸಿಯಮ, ತಾಮ್ರ, ತವರು, ಸೀಸ ಮುಂತಾದ ಖನಿಜ ಕಂಡು ಬರ್ತಾವ. ಆದ್ರೆ ಕಣಶಿಲೆಗಳಲ್ಲಿ ಪೆಟ್ರೋಲಿಯಂ, ಅನಿಲ, ಕಲ್ಲಿದ್ದಲು, ಸುಣ್ಣದ ಕಲ್ಲು ಕಂಡು ಬರ್ತಾವ. ಇನ್ನು ರೂಪಾಂತರ ಶಿಲೆಗಳಲ್ಲಿ ವಜ್ರ, ಬಂಗಾರ, ಅಮೃತ ಶಿಲೆಗಳು ಕಂಡು ಬರ್ತಾವ. ಹೇಳಿದ್ರೆ ಸ್ವಲ್ಪ ಮಿಸ್ಟೇಕ್ ಇರ್ತದ, ಅದನ್ನು ಕ್ಷಮಿಸಬೇಕಂತ ಕೇಳ್ಕೊಳ್ತೀನಿ.